ಏನು ನೀನಿಲ್ಲಿ? ನಂದು ನಿಂತಲಾನೆ BBC-ಯಿಂದ ತೆಗೆದಾಕ್ತಿದ್ದಾರೆ. ಅದಕ್ಕೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲರೂ ಕೆಲಸ ಸಿಗುತ್ತೆ ಅಂತ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದೀನಿ. ಒಳ್ಳೆದಾಯ್ತು ಬಿಡು. ಕನ್ನಡದಲ್ಲಿ ಹೇಳೋದು ಇಂಗ್ಲಿಷ್ನವ್ರಿಗೆ ಅರ್ಥ ಆಗಲ್ಲ. ಏನ್ ಬೇಕಾದ್ರೂ ಹೇಳ್ಕೋಬಹುದು. ಹಂಗಾರೆ ಇವತ್ತು ಯಾವ ಅಜ್ಜನ ಕಥೆ ಹೇಳ್ತಾ ಇದೆಯಾ? ಇಂಗ್ಲೆಂಡ್ ಅವ್ರ ಕತೆ ಬೇಡ ಬಿಡು. ಬೆಂಗಳೂರು ಈ ಬದುಕು ಕತೆ ಹೇಳೋಣ ತಗೊಂಡೆ. ಸರಿ ಹೇಳೋಣ ಯಾರೇ? ಆಮೇಲೆ ಏನಾಯ್ತು ಗೊತ್ತಾ? ಕ್ಯೂನಲ್ಲಿ ನಿಂತ್ಕೊಳ್ಳೋದು ಬೇಡ, ಹೇಳ್ಬೇಡ. ಅಯ್ಯೋ ವಿಧಿಯೇ, ಕೋಟಿ ಕೋಟಿ ಕಣ್ಣೆದುರೇ ಕರಗಿಸಿದ್ದರೆ ರಾಸಿಗೂ ಕೈ ಚಾಚುವ ಹಾಗಾಯಿತಲ್ಲ. ಏನು ಮಾಡುವುದು? ಪರಿಹರಿ ಆಲೋಚಿಸಿದರೂ ಪರಿಹಾರವೊಂದು ಹೊಡೆಯುತ್ತಿಲ್ಲ. ಹಗ್ಗಕ್ಕೆ ಕುತ್ತಿಗೆ ಕೊಡದೆ ಈ ಕಟ್ಟಡದ ಮೇಲಿಂದ ಹಾರದೆ. ಓ ಅಚ್ಚರೇರೇ, ಬನ್ನಿ, ನನ್ನನ್ನು ನಿಮ್ಮ ಸ್ವರ್ಗಕ್ಕೆ ಕರೆದೊಯ್ಯಿರಿ. ಈ ವೀರಭದ್ರ ಕಿಟಕಿಯಿಂದ ನೆಗೆದು ಬಿದ್ನೆ. ಅವನು ಹೋಗಿದ್ದು ಸ್ವರ್ಗಕ್ಕೋ ಅಥವಾ ಯಮನ ನರಕಕ್ಕೋ ನೀವೇ ನೋಡಿ. ಬಲ್ಲಿರಾನೆಯ ಪರಾಕ್ರಮ ಕಂಠೀರ ನಾನಿರುವ ಸ್ಥಳ ಯಮಲೋಕಕ್ಕೆ ಯಾರಂತ ಕೇಳಿದ್ದೀರಿ? ಯಮರಾಜನೆಂದು ಕೇಳಿದ್ದಾರೆ. ಏನೋ ಒಂದದ್ದು ಕೇಳಲಿಕ್ಕಿದೆ ನನ್ನ ನಿಯಮ. ಎಂತದ್ದು? ಊಟದಲ್ಲಿರದಿರೆ ಸಂಯಮ, ಮನಸ್ಸಿಗಿಲ್ಲದಿರೆ ಸಂಭ್ರಮ, ದೇಹಕ್ಕಿಲ್ಲದಿರೆ ವ್ಯಾಯಾಮ, ಒಡಗೇನೆ ಧನಿಕ ತಿರುಕ. ಎಂತ ಮಾಡ್ತೀರಿ? ತುಂಬಿಸುತ್ತೇನೆ ನನ್ನ ನರಕ. ಮತ್ತೆ ನಾನೇ ಯಮ. ಉಳಿದವರು ಬಂದರೆ ಅದು ಅವರವರ ಕರ್ಮ. ಎಲ್ಲ ವಿದ್ಯೆಯೇ ಹುತ್ತ. ಈಗ ಅಪ್ಸರೆಯ ನಂಟು, ಬರೀ ದೇವೇಂದ್ರನಿಗೆ ಗಂಟು. ಈಕ್ವಲ್ ಆಪರ್ಚುನಿಟಿ ವಾರಂಟು. ನರಕಕ್ಕೆಲ್ಲ ಈಗ ಚಿತ್ರಮ್ಮನದೇ ಕರೆಂಟು. ಏನು ಚಿಂತಿಸುತ್ತಿರುವ ಚಿತ್ರ? ಟಾರ್ಗೆಟ್ ಮುಟ್ಟಲಿಲ್ಲ ಎಂಬ ಚಿಂತೆಯೇ? ಏನು ಮಾಡುವುದಿಲ್ಲ, ಯಾರನ್ನು ಕೇಳುವುದು? ಬ್ರಹ್ಮನಿಗೂ ಮಹಾನಿದ್ದೆ. ಅವನನ್ನು ಹುಡುಕುವುದೇ ಕಷ್ಟ. ಸಿಕ್ಕಿದರೂ ಸುಧಾರಿಸಬೇಕು. ಅಪ್ಸರೆಯರ ನಡುವೆ ಮಗ್ನ. ಏನು ಮಾಡುವುದೀಗ? ಯಾರನ್ನು ಕೇಳುವುದು? ನಾನಿರುವುದೇ ನಿಮಗಾಗಿ. ಏನು ಮಾಡುವುದು ರಾಜಣ್ಣ? ನರಕ ತುಂಬಿ ತುಳುಕುತ್ತಿದೆ. ನೀವಾದರೂ ಉಪಾಯ ಹೇಳಬಹುದೆಂದು.
ಬಹಳ ಕಷ್ಟ. ನೀವೇ ಒಮ್ಮೆ ಭೂಲೋಕಕ್ಕೆ ಹೋಗಿ ಬನ್ನಿ, ಜನಪ್ರಭುಗಳು ಅವರನ್ನೇ ಕೇಳಿ ಉಪಾಯ ಸಿಗತ್ತೆ. ಅಂದ ಹಾಗೆ ನಮ್ಮ ವೀರಪ್ಪನ್ ಹೇಗಿದ್ದಾರೆ ನರಕದಲ್ಲಿ? ಚೆನ್ನಾಗಿದ್ದಾರಲ್ಲ? ವೀರಪ್ಪನ ನರಕವಾಸ ಮುಗಿದು ತುಂಬಾ ದಿನ ಆಗಿದೆ. ಆದ್ರೆ ಇಂದ್ರ ಸ್ವರ್ಗದ ವೀಸ ಕೊಡ್ತಾ ಇಲ್ಲ. ಐರಾವತದ ದಂತ ಕದ್ದು ಬಿಟ್ರೆ ಅಂತ ಭಯ ನೋಡಿ ಅವನಿಗೆ. ಸ್ವರ್ಗದಿಂದ ಹೊರಟ ಯಮ ಮತ್ತೆ ಚಿತ್ರ ಮೊದಲು ತಲುಪಿದ್ದು ವಾಷಿಂಗ್ಟನ್. ಅಲ್ಲಿ ಅವರಿಗೆ ಸಿಕ್ಕಿದ್ದು ಬುಷ್ ಮತ್ತೆ ಮ್ಯಾನ್ ಮೋಹನ್. ಹಲೋ ಸಂಜಿ, ನೀವು ಈ ಬಲ್ಬು ತಗೊಳ್ಳಿ. ಈ ಬಲ್ಬು ಬಹಳ ಲೈಟ್ ಕೊಡ್ತದೆ. ಇದನ್ನು ಹಾಕೊಂಡ್ರೆ ರಾತ್ರಿ ಆಗಿದೆ ಗೊತ್ತಾಗಲ್ಲ. ನಿಮ್ ಜನ ಹಗಲು ರಾತ್ರಿ ಕೆಲಸ ಮಾಡಿದ್ರೆ ನಮ್ಮ ಜನ ಎಲ್ಲ ಹೊಟ್ಟೆ ತುಂಬಾ ಉಂಡ್ಕೊಂಡು ಚೆನ್ನಾಗಿ ಹೊಟ್ಟೆ ಹಿಡಿಬಾರ್ದು. ಲೈಟು ಚೆನ್ನಾಗೈತೆ, ಇದಕ್ಕೆ ಸ್ವಿಚ್ ಕೊಡಲ್ವಾ? ಸ್ವಿಚ್ ಎಲ್ಲ ಕೊಡಕ್ಕಾಗಲ್ಲ ಸ್ವಾಮಿ, ಇದು ನ್ಯೂಕ್ಲಿಯರ್ ಲೈಟ್. ಬಹಳ ಹುಷಾರಾಗಿರ್ಬೇಕು. ಲೈಟ್ ಬರ್ನ್ ಆಗಿಬಿಟ್ರೆ ಎಲ್ಲ ಸುತ್ತೋಯ್ತದೆ. ಅದಕ್ಕೆ ಸ್ವಿಚ್ ನಮ್ಮ ತಪ್ಪನೆ ಇರ್ತೈತೆ. ನಿಮ್ ಲೈಟ್ ಬೇಕಾದಾಗ ಹೇಳಿದ್ರೆ ನಾವೇ ಹಾಕ್ತೀವಿ. ಹಂಗಾರೆ ಇದಕ್ಕೆ ಎಷ್ಟಾಯ್ತದೆ? ನಿಮ್ಗೆ ಅಂತ 50% ಡಿಸ್ಕೌಂಟ್ ಕೊಡ್ತೀನಿ. $700 billion ಕೊಡ್ತೀವಿ ಸ್ವಾಮಿ. ಇದನ್ನು ಅರಗಿಸ್ಕೊಡಕ್ಕಾಗದೆ ಯಮ ಮತ್ತೆ ಚಿತ್ರ ಹುಟ್ಟಿದ್ದು ಬೆಂಗಳೂರಿಗೆ. ಅವರಿಗೆ ಸಿಕ್ಕಿದ್ದು ಒಂದೇ ಏರ್ಲೈನ್, ಅದೇ ಕ್ಯಾಪ್ಟನ್ ಏರ್ಲೈನ್. ಇದೇನ್ ಬಾಸ್, KTM ವಿಚಿತ್ರವಾಗಿದೆಯಲ್ಲ ಹೆಸರು? ಅಯ್ಯೋ, ನಿಮಗೆ ಗೊತ್ತಿರೋ ಬಿಡು. ಕಿಂಗ್ಫಿಷರ್ ಕೆ ಮತ್ತು ಜೆಟ್ಟಿಂದ ಎಟ್ಟು ಎರಡು ಸೇರಿಸಿ ಕೆಟ್ಟು. ಈ ಕೆಟ್ಟದನ್ನ ನಾವು ಜನಗಳಿಗೆ ಒಳ್ಳೇದು ಮಾಡೋಕ್ಕೆ ಒಳ್ಳೇದು ಸ್ಕೀಮ್ ಮಾಡಿದ್ದೀನಿ. ಎಲ್ರಿಗೂ ಲಾಭ, ನೋ ಲಾಭ. ಏನಪ್ಪ ಅದು ಸ್ಕೀಮು? ನೀವು ಇದೊಂದು ಫಾರ್ಮ್ ಇದೆಯಲ್ಲ, ಇದನ್ನ ತುಂಬಿಟ್ರೆ ನಿಮ್ಮನೆಗೆ ಎಷ್ಟು ಬೇಕು ಹೋಗುತ್ತೋ ಅಷ್ಟು ಹೆಚ್ಚು ಲಾಭ ನಿಮ್ಗೆ ಕೊಡ್ತೀನಿ. 10,000 ಅಡಿ ಮೇಲೆ ಅಂದ್ರೆ 1 10, 20,000 ಅಡಿ ಮೇಲೆ ಅಂದ್ರೆ 1 20. 30,000 ಅಡಿ ಮೇಲೆ ಹೋದ್ರೆ 1ಕ್ಕೆ 30,000. ಏನಪ್ಪ ಈ ಸ್ಕೀಮು ಗ್ಯಾರಂಟಿನಾ? ಅಯ್ಯೋ, ಇದು ನಮ್ಮನೆ ನಂಬಿಕೆ ನಮ್ಗೆ ತಿರುಪ್ತಿ ಬಂದ್ಬಿಟ್ರೆ ನನಗೆ ಗ್ಯಾರಂಟಿ. ಬನ್ರಿ ಇಲ್ಲಿ, ಏನ್ರಿ ಮಾಡ್ತಾ ಇದ್ದೀರಾ? ಸ್ಕೀಮು ಅಂತ ಮೋಸ ಹೋಗ್ಬೇಡಿ. ಚೇ ಸುಟ್ಟು ಗುಟ್ಟು ಹಾಕೊಂಡ್ ಜನ ಮೋಸ ಮಾಡಲ್ಲ ಕಣೆ. ಭಾರಿ ಸ್ಕೀಮು ಗೊತ್ತಾ? ಮೇಲಕ್ಕೆ ಹೋದಷ್ಟು ದುಡ್ಡೇ ದುಡ್ಡು. ಇನ್ನೊಂದು ಹೊಸ ಡೈಮಂಡ್ ಸೆಟ್ಟು, ಬೆಂಗಳೂರಲ್ಲಿ ಇನ್ನೊಂದು ಸೈಟು, ಹೊಸ ಕಾರು ಎಲ್ಲ ತಗೋಬಹುದು ಕಣೆ. ಎಷ್ಟು ಸ್ವಾಮಿ ಒಂದು ಬಾರ್ಬಿಗೆ? $500 ಅಷ್ಟೇ. 4 ತಗೊಂಡು ಫ್ರೀ. ನೀವು 4 ಜನ ರೆಕಮೆಂಡ್ ಮಾಡಿದ್ರೆ ಅಷ್ಟು ಫ್ರೀ. ಹೌದಾ? ಬನ್ನಿ ಸರ್ ಬನ್ನಿ, ಬಹಳ ಒಳ್ಳೆ ಸ್ಕೀಮು. ನಾನು ಹೋದ ವರ್ಷ ಈ ಸ್ಕೀಮಲ್ಲಿ ಬಹಳ ಲಾಭ ಮಾಡ್ಕೊಂಡೆ ಗೊತ್ತಾ? ತುಂಬಾ ದೊಡ್ಡ ಕಂಪನಿ, ಫುಲ್ ಗ್ಯಾರಂಟಿ. ಬನ್ನಿ ನೀವು ತಗೊಳ್ಳಿ ಬನ್ನಿ ಸರ್, ನೀವು ವಿಮಾನ ಮೇಲಕ್ಕೆ ಹೋದಷ್ಟು ದುಡ್ಡು ಅಂತ ಹೇಳಿದ್ರಲ್ಲ, ಕೆಳಗೆ ಬರ್ಬೇಕಲ್ವಾ? ಅವಾಗೇನಾಗುತ್ತೆ? ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ. ಕೆಟ್ಟ ವಿಮಾನ ಮೇಲಕ್ಕೆ ಹಾಕ್ತಾ ಇದೆ. 5,000 ಅಡಿ ಮೇಲೆ ಹೋಯ್ತು, 10,000 ಅಡಿ, 15,000 ಅಡಿ ದಾಟಿದೆ, 18,000 ಅಡಿ, ಇನ್ನೇನು 20,000 ಮುಟ್ಬೇಕು. ಆಗ ಏನಾಯ್ತು ಗೊತ್ತಾ? Message from Earth Station. Important message to all pilots and cabin crew of Cat Airlines. We regret to inform you all that your services have been terminated with immediate effect. ನೀವೆಲ್ಲ ವಿಮಾನದಿಂದ ಹಾರಿ ಕೆಳಗೆ ಬೀಳಬಹುದು, ಇಲ್ಲಾಂದ್ರೆ ವಿಮಾನದ ಜೊತೆಗೆ ಬೀಳಬಹುದು. ನಿಮ್ಮ ಸುರಕ್ಷತೆಗೆ ನೀವೇ ಜವಾಬ್ದಾರಿ. ನಾವು ಹೇಳಿದಂಗೆ ಮಾಡಿ. ಬೆಲ್ಟಿನ ಕಿತ್ತಾಕಿ, 2 ಕೈ ಮ್ಯಾಲಕ್ಕೆ ಎತ್ತಿ, 2 ಕಣ್ಣು ಮುಚ್ಚಿಕೊಂಡು ಹೇಳಿ ಗೋವಿಂದ ಗೋವಿಂದ. ಬಹಳ ಜನ ಇದ್ದಾರೆ, ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಿದ್ದಾರೆ. ನಾವೆಲ್ಲ ಬೆಂಗಳೂರು ಬಿಟ್ಟು ಬೇರೆ ಕಡೆ ಬಂದಿರ್ಬೇಕು ಅಲ್ವಾ? ನೋಡು, ಇದು ರೆಡಿಂಗ್ ಅಂತೆ, ಕನ್ನಡಿಗರು ಇನ್ UK ಅಂತೆ. ನಾವು ಬಂದಿರೋ ಕೆಲಸವನ್ನ ಇಲ್ಲಿಂದಲೇ ಶುರು ಮಾಡೋಣ. ಯಾರಲ್ಲಿ? ಓಹೋಯ್, ಕಿಂಕರರೇ ಎಲ್ಲಿದ್ದೀರಿ? 36, 38, 40, ಕಡೆ 42. ಇವಾಗ 1 ಮಾರಾಯರೆ. ಈಗ ಇಲ್ಲ 32 ಕಡೆ, ಅದನ್ನು ಬರ್ಕಡೆ ಮಾರಾಯರೆ. ಏನೋ ಸೋಂಬೆ
ಹೊರಗಡೆ ಎಂತ ಇಲ್ಲದೆ ಹೊಡಿಯರೆ ನಿಮ್ದೊಂದು ನಿಯಮ ಇತ್ತು ಕಾಣಿ, ಅದ್ರ ಪ್ರಕಾರ ಜನ ಲಿಸ್ಟ್ ಮಾಡ್ತಾ ಇತ್ತೆ ಯಾರು ಮೊದಲು ಅಂತ. ಹಾಗೂ ನನ್ನ ನರಕಕ್ಕೆ 36, 38, 42ರಷ್ಟು ಸಣ್ಣ ವಯಸ್ಸಿನ ಜನರು ಬೇಡವೆಂದು ನಿಮಗೆ ಗೊತ್ತಿಲ್ಲವೇ? ಹಂಗಲ್ದೆ ಹೊಡಿಯರೆ 36, 38, 42 ವಯಸ್ಸಲ್ದೆ ಇದು ಜನರ ಸೊಂಟದ ಅಳತೆ ಮಾರಾಯ. ಯಾರ ಸೊಂಟ 36ಕ್ಕೆ ಹೆಚ್ಚಿರುತ್ತೋ ಅವರೆಲ್ಲ ಕ್ಯೂಲಿ ಮುಂದೆ. ಭಾರಿ ಸಿಂಪಲ್ ಲೆಕ್ಕ. ಈಗ ಸಮಾಚಾರ. ಹೀಗೆ ಸೊಂಟ ಹೊಟ್ಟೆ ಬೆಳೆಯುವುದಕ್ಕೆ ಕಾರಣ ಏನು ಎಂದು ಪತ್ತೆ ಹಚ್ಚಿದ್ದೀರೋ? ಇವೇ ಕೇಳಿ ಮಾರಾಯ. ನಮೋ ಬಜರಿಂಗ, ನಮೋ ಮ್ಯಾಕ್ಡೊನಾಲ್ಡ, ನಮೋ ಬಜರಿಂಗ, ನಮೋ ಪಿಜ್ಜಾ ಹಟ, ನಮೋ ಪಿಜ್ಜಾ ಹಟ, ನಿನ್ನಿಂದೆಲ್ಲರ ಹೊಟ್ಟೆ ಬೆಟ್ಟ, ನಮೋ ಕೆಂಟಕಿ ಚಿಕನ, ಹೀಗೆ ಹಚ್ಚು ಕಿಚ್ಚನ್ನ, ನಮೋ ಪೆಪ್ಸಿ ಕೋಕಾ ತೋರಂದಿರಲು ಬೇಕೆ ಹಾಲ, ನಮೋ ನಮೋ ಆಲ್ಕೋಹಾಲ, ನೀನಲ್ಲ ಅಲ್ಲ ಕೋಲಾಹಲ, ನಮೋ ಮ್ಯಾಕ್ಡೊನಾಲ್ಡ, ನಮೋ ಬಜರಿಂಗ, ನಮೋ ಮ್ಯಾಕ್ಡೊನಾಲ್ಡ, ನಮೋ ಬಜರಿಂಗ. ಇವರೇನೋ ನಮ್ಮ ನರಕ ತುಂಬಿಸುವ ಕಂಪನಿಯ ಜನ. ಇಷ್ಟೇನಾ ಅಥವಾ ಇನ್ಯಾರು ಇದ್ದಾರೋ? ಇದ್ರು ಮಾರಾಯ, ಇಲ್ಲ ಬೆಂಗಳೂರು ನಮ್ಮ ಸಹೋದರ. ವೈದ್ಯರಾಜನ ಮತ್ತೊಭ್ಯಂ ಯಮರಾಜ ಸಹೋದರ ಯಮಂ ಹತಂತು ಪ್ರಾಣಾನಿ ವೈದ್ಯಂ ಪ್ರಾಣಂ ಧನಾನಿ ಚ. ಡಾಕ್ಟರ್ ಸಾಬ್, ತಿಂದು ನಮ್ಗೆ ಸ್ವಲ್ಪ ತಪ್ಪಾಗ್ಬಿಟ್ಟು ಒಳಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹುಷಾರ್ ಕಣಪ್ಪ, ಹೊಟ್ಟೆ ಪಸಂದಾಗಿ ಬಿಡಿಸ್ಬಿಟ್ಟಿದ್ಯಾ? ಹೊಟ್ಟೆ ಬೆಳೆದ್ರೆ ಏನಾಗುತ್ತೆ ಗೊತ್ತಾ? ಹೊಟ್ಟೆ ಭಾರ ತಡೆಯಕ್ಕಾಗದೆ ಕಾವು ಬಿದ್ದೋಗ್ತದೆ, ರಕ್ತ ತುಂಬಾ ಸಕ್ಕರೆ ತುಂಬಿಕೊಂಡು ಕಣ್ಣು ಹೊರಟೋಯ್ತದೆ, ಕಿಡ್ನಿ ಫೇಲ್ ಆಗ್ತದೆ, ಆಮೇಲೆ ಹೃದಯದ ಪೈಪಲ್ಲಿ ಕಸ ಮೊಸರೆ ತುಂಬಿಕೊಂಡು BP ಎಲ್ಲ ಜಾಸ್ತಿ ಆಗಿ ಹಾರ್ಟ್ ನಿಂತೋಗಿ ಮತ್ತೆ ಸತ್ತೋಗ್ತೀಯಾ. ಹುಷಾರಾಗಿರ್ಬೇಕು ಕಣಪ್ಪ. ಹಾಯಲ್ಲ, ನಮ್ಗೆ ಲೈಫಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಆಯ್ತಲ್ಲ. ಹಂಗಾರೆ ಒಂದು ಕೆಲಸ ಮಾಡು, ದಿನಕ್ಕೆ 10,000 ಹೆಜ್ಜೆ ನಡಿಬೇಕು. 10,000 ಹೆಜ್ಜೆ ಅಂದ್ರೆ 10 ಎಷ್ಟಾಗ್ತೈತೆ ಸಾರ್? ನಿಮ್ಮ ಮನೆಯಿಂದ ಇಲ್ಲಿಗೆ ನಡ್ಕೊಂಡ್ ಬಂದ್ರೆ ಎಷ್ಟೊತ್ತು ಬೇಕಪ್ಪ? ಆ ಕಡೆಗೆ ಈ ಕಡೆ ನೋಡ್ದಂಗ್ ಬಂದ್ರೆ ಸ್ಟ್ರೇಟ್ ಆಗಿ ಬಂದ್ಬಿಟ್ರೆ 20 ನಿಮಿಷ ಬೇಕಾಗ್ತದೆ ಸಾರ್. ಗೊತ್ತು ಸಾಕಪ್ಪ. ಹಂಗಾರೆ ಒಂದು ಕೆಲಸ ಮಾಡು, ದಿನ ನಿಮ್ಮ ಮನೆಯಿಂದ ನಡ್ಕೊಂಡು ಕ್ಲಿನಿಕ್ಗೆ ಬಂದು ನನ್ನ ಕಾಣು. ಆಗ ನನ್ನ ಹೊಟ್ಟೆ ಕರ್ಗತ್ತ ಸಾರ್? ಅದೇನೋ ಗೊತ್ತಿಲ್ಲ, ಹಂಗಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ನೀ ದಿನ ಬಂದು ನನ್ನ ಕಂಡ್ರೆ ನಾನು ಹೊಟ್ಟೆ ಅಂತೂ ತುಂಬುತ್ತೆ. ಮತ್ತೆ ನನ್ನ ತೆಳ್ಳಗಾಗಿ ಜಾಸ್ತಿ ದಿವಸ ಬದುಕತ್ತಿರೋದು ಏನಾದ್ರು ಮಾತ್ರ ಇದ್ರೆ ಕೊಟ್ಬಿಡಿ ಸಾರ್. ಇದನ್ನ ತಗೊಳಪ್ಪ, ದಿನ ಒಂದು. ಏನಾನ ಸೈಡ್ ಎಫೆಕ್ಟ್ ಆಯ್ತಾ ಸಾರ್? ಹೌದಪ್ಪ, ಇದನ್ನ ತಗೋಬೇಕಾದ್ರೆ ಬೆಂಕಿಯಿಂದ, ನೀರಿಂದ, ಅದರಿಂದ, ರಸ್ತೆಯಿಂದ, ರೈಲಿಂದ ದೂರ ಇರ್ಬೇಕು. ಮತ್ತೆ ಎತ್ತರದ ಬಿಲ್ಡಿಂಗ್ ಎಲ್ಲ ಹತ್ಬಾರ್ದು. ಹಾಯಲ್ಲ, ಅದ್ಯಾಕೆ ಸಾರ್? ಇದನ್ನ ತಗೊಂಡವ್ರಿಗೆಲ್ಲ ಸಾಯ್ಬೇಕು ಅಂತ ಬಹಳ ಅನ್ಸುತ್ತೆ ಕಣಪ್ಪ. ಇದನ್ನ ಕೇಳಿ ಸುಸ್ತಾದ್ಯಮ್ಮ, ಅಲ್ಲಿನ ಜಾಗ ಖಾಲಿ ಮಾಡಿ ಬೆಂಗಳೂರು ವಿಮಾನ ಹತ್ತಿದ. ಅವನ ಯಕ್ಷ ಪ್ರಶ್ನೆಗೆ ಕರ್ನಾಟಕದಲ್ಲಿ ಉತ್ತರ ಸಿಕ್ಕರು. ಅದು ಯಾರಿಂದ, ಹೇಗೆ? ನೀವೇ ನೋಡಿ. ಯಮ ಇನ್ ಕರ್ನಾಟಕ. ಬಂದು ಮಂಡ್ಯ, ಮೈಸೂರು ಮೈಸೂರು ಮೈಸೂರು. ಸರ್, ಈ ಲಾಟ್ರಿ ತಗೊಳ್ಳಿ ಸರ್. ಲಾಸ್ಟ್ 4 ಟಿಕೆಟ್ ಸರ್. ಸರ್ ಪ್ಲೀಸ್ ತಗೊಳ್ಳಿ ಸರ್. ಸರ್, ಇಷ್ಟು ಮಾಡ್ಕೊಂಡು ಬಂದ್ರೆ ನಮ್ಮವ್ವ ದೀಪಾವಳಿಗೆ ಹೊಸ ಬಟ್ಟೆ ಕೊಡಿಸ್ತಾರೆ ಸರ್. ಪ್ಲೀಸ್ ತಗೊಳ್ಳಿ ಸರ್. Hey, Roman, 30 people. ಎಲ್ಲ ಬಂದು ಗೊತ್ತಾಗ್ಕೊಳ್ತಾರೆ. Go away.
ನಿಮ್ಮ ಮತ ನನಗೆ, ಕಾವೇರಿ ನೀರು ನಿಮಗೆ, ನಾನು ನಿಮ್ಮ ಮಣ್ಣಿನ ಮಗ. ಬಾಯಿ ಬಿಡೋಣ, ಹೇಳಕ್ ಬರಕ್ಕಿಲ್ಲ, ನಮ್ಗೆ ಕೇಳಕ್ ಆಗಕ್ಕಿಲ್ಲ. ಒಂದೇ ಅಂತ ಪಿಕ್ಚರ್ ಬಿಡು, ಅವೆಲ್ಲ ಕೇಳಿ ಓಟ್ ಹಾಕ್ತಿದ್ದೀವಿ. ವಾಸು, ಏನ್ ಹೇಳಿದ್ರು ಜನ ಕೇಳ್ತಾರೆ. ಇವ್ರ ಹತ್ರನೇ ಸ್ವಲ್ಪ ಆರೋಗ್ಯದ ಬಗ್ಗೆ ಹೇಳಿಸಿದ್ರೆ ಹಿಂಗೆ. ನಮಸ್ಕಾರ ಮಿಸ್ಟರ್. ಜನ ಎಲ್ಲ ಸಿಗರೇಟ್ ಸೇರಿ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸಿಗರೇಟು ಒಳ್ಳೆಯದಲ್ಲ, ಅದನ್ನ ಸೇದಿದ್ರೆ ದಮ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಮನುಷ್ಯ ಸತ್ತೋಗ್ತಾನೆ. ಅದಕ್ಕೆ ನಾ ಹೇಳೋದು, ಅದನ್ನ ಹಂಗೆ ಬಿಡಬೇಡಿ, ಪಬ್ಲಿಕ್ ಅಲ್ಲಿ ಸುಟ್ಟು ಬಿಡಿ. ಎಲ್ಲೂ ಕೆಲಸ ಆಗಲ್ಲ ಅಂತ ಚಿತ್ರ ಮತ್ತೆ ಯಮ ಬೆಂಗಳೂರಿನ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲೇ ಏನಾಯ್ತು ಗೊತ್ತಾ? ನೀವೇ ನೋಡಿ. ಮತ್ತೆ ಗಲಾಟೆ. ಉಡುಪಿ ಸೈಂಟ್ ಮೇರಿ ಐಲ್ಯಾಂಡ್ ನಲ್ಲಿ ಬಾಂಬ್ ಮಾರಾಯ. ಸರ, ಕರ್ನಾಟಕದ ಮಂದಿ ಆರೋಗ್ಯ ಸುಧಾರಿಸ್ಲಿಕ್ಕ ಏನ್ ಮಾಡ್ಲಾಕತ್ತೀರಿ? ಹಿಂದೊಳ್ಳೆ ಆಯ್ತಲ್ಲಮ್ಮ, ಇಲ್ಲಿ ಜನ ಕ್ರಾಸ್ ನಲ್ಲಿ ನಡ್ಕೊಳ್ತಾರೆ. ಒಳ್ಳೆ ಅಲ್ಲಿ ನಮ್ಮ ಆಸ್ಥಾನದ ಜ್ಯೋತಿಷ್ರು ಇದ್ದಾರೆ, ಅವ್ರನ್ನೇ ಹೋಗಿ ಕೇಳಿ. ಪಂಡಿತಾಧ್ವಾನ ಪಾಮರೋತ್ತುಂಗ ಎಸ್ 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 ಎಂ ವೈ ಜಿ. ಸರ, ಕರ್ನಾಟಕದ ಮಂದಿ ಆರೋಗ್ಯ ಸುಧಾರಿಸ್ಲಿಕ್ಕ ಏನ್ ಮಾಡ್ಲಾಕತ್ತೀರಿ? ಸರಿಯಾದ ಮುಹೂರ್ತದಲ್ಲೇ ಪ್ರಮಾಣ ವಚನ ಸ್ವೀಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರಿನ ಅಕ್ಷರ ಬದಲಾವಣೆ, ನಿತ್ಯ ಮುಂಜಾನೆ ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮಾಡಿದ್ದೇವೆ. ಆದರೂ ದೋಷ ಪರಿಹಾರವಾಗಿಲ್ಲ. ಇನ್ನೇನಾದರೂ ಮಾಡಬೇಕು. ಏನು ಮಾಡುವುದು? ಅಂದ ಹಾಗೆ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯನ್ನ ಆಂಗ್ಲ ಭಾಷೆಯಲ್ಲಿ ಏನಂತಾರೆ? ಕರ್ನಾಟಕ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್. ಹಾಗೂ ಸಮಸ್ಯೆ ಇರುವುದು ಇಲ್ಲೇ ನೋಡಿ. ಕರ್ನಾಟಕದಲ್ಲಿ ಎಷ್ಟು ಟಿ ಇದೆ? ಒಂದು. ಸ್ಟೇಟ್ ಅಲ್ಲಿ? ಒಂದು. ಮತ್ತೆ ಹೆಲ್ತ್ ಅಲ್ಲಿ ಎಷ್ಟು ಟಿ ಇದೆ? ಒಂದು. ಮತ್ತೆ ಡಿಪಾರ್ಟ್ಮೆಂಟ್ ನಲ್ಲಿ? ಎರಡು. ಒಂದು ಅಸಮ, ಎರಡು ಸಮ. ಈ ಸಮ ಅಸಮಗಳೆಲ್ಲ ಸೇರಿ ನಮ್ಮ ಜನರ ಆರೋಗ್ಯ ವಿಷಮವಾಗಿದೆ. ಅದಕ್ಕೇನು ಪರಿಹಾರ? ಬಹಳ ಸುಲಭ. ಕರ್ನಾಟಕ ಮತ್ತೆ ಹೆಲ್ತ್ ಈ ಪದಗಳಿಗೆ ಒಂದೊಂದು ಟಿ ಅಕ್ಷರ ಸೇರಿಸಿದ್ರೆ ಆಯ್ತು. ಆರೋಗ್ಯವೂ ಆರೋಗ್ಯ. ಎಲ್ಲಿದಮ್ಮ ಈ SOS ಕಾಲು? ಲಂಡನ್ನ ಕೆನರಿ ವಾರ್ಫ್ನ 40ನೇ ಮಾಡಲಿರುವ ಬೆಂಗಳೂರು ವೀರಭದ್ರಂದು ಬಾಸ್. ನಡಿ ನೋಡುವ. ಅಯ್ಯೋ ವಿಧಿಯೇ, ಏನಿ ಕ್ರೂರ ಅನ್ಯಾಯ! ಕೂಡಿಟ್ಟ ಕೋಟಿ ಕೋಟಿ ಕಣ್ಣೆದುರೇ ಕರಗಿ ಚಿಲ್ಲರೆ ಕಾಸಿಗೂ ಕೈ ಚಾಚುವ ಹಾಗೆ ಆಯ್ತಲ್ಲ. ಏನು ಮಾಡುವುದು? ಪರಿಹರಿ ಆಲೋಚಿಸಿದರೂ ಪರಿಹಾರವೊಂದು ಹೊಡೆಯುತ್ತಿಲ್ಲ. ಹಗ್ಗಕ್ಕೆ ಕುತ್ತಿಗೆ ಕೊಡದೆ ಈ ಕಟ್ಟಡದ ಮೇಲಿಂದ ಹಾರದೆ. ಓ ಅಪ್ಸರೆಯರೇ, ಬನ್ನಿ, ನನ್ನನ್ನು ನಿಮ್ಮ ಸ್ವರ್ಗಕ್ಕೆ ಕರೆದೊಯ್ಯಿರಿ. ಸ್ವಲ್ಪ ನಿಂತುಕೋ, ನಿನ್ನ ನಂಬರ್ ಬಂದಾಗ ಕರೆಯುತ್ತೇವೆ. ಏನಮ್ಮ ಇವನ ವಿಚಾರ? ಅವನ ನಂಬರ್ ಇನ್ನೂ ಬಂದಿಲ್ಲ ಬಾಸ್. ಅಮೆರಿಕಾದಲ್ಲಿರುವ ಕೊಯಂಬತ್ತೂರು ಕಂಪನಿಗೆ ದುಡ್ಡೆಲ್ಲ ಕೊಟ್ಟು ನಾಮ ಹಾಕಿಸ್ಕೊಂಡಿದ್ದಾನೆ. ಮತ್ತೆ ಏನು ಮಾಡ್ತೀಯ? ನಮ್ಮ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಟೀಮ್ಗೆ ಹೇಳಿದ್ದೀವಿ. ನೋಡಿ, ಬಂದು ಹೇಳ್ಬಿಟ್ರು. ಎಲ್ಲ
ಧನ್ಯವಾದ. ಖಂಡಿತ ಮಾಡೋಣ ಇದನ್ನು ಅವಕಾಶ ಸಿಕ್ಕರೆ. ಮನುಷ್ಯನಿಗೆ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಆರೋಗ್ಯ. ಅದೊಂದಿದ್ರೆ ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿರ್ಬೋದು, ಅದು ವೈಯಕ್ತಿಕವಾಗಿರಲಿ ಆರ್ಥಿಕವಾಗಿರಲಿ, ಅದರಿಂದ ನಾವು ಹೊರಗಡೆ ಬರ್ಬೋದು. ಆ ಆರೋಗ್ಯ ಒಂದನ್ನು ಬಿಟ್ಟು ನಾವೆಲ್ಲದ್ರ ಕಡೆ ಅತಿ ಹೆಚ್ಚು ಕಾಳಜಿ ಇವತ್ತಿಗೆ ಕೊಡ್ತಾ ಇದ್ದೇವೆ. ಈ ಒಂದು ಸಂದೇಶನ ನಿಮಗೆ ಹಾಸ್ಯಭರಿತವಾಗಿ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆ ಸಂದೇಶ ನಿಮಗೆ ತಲುಪಿದ್ರೆ ನಮ್ಮದೇ ಸಂತೋಷ. ನಿಮ್ಮ ಎರಡೂ ಕೈಗಳಲ್ಲಿ ಚಪ್ಪಾಳೆ ಇದೆ, ಕೊಟ್ಟರೆ ಮನಸ್ಸಿದೆ. ಒಂದು ವೇಳೆ ನಿಮ್ಗೆ ಏನಾದ್ರು ಕಷ್ಟ ಆಗಿ ಕಾಲಲ್ಲಿರೋದನ್ನ ಕೊಡಬೇಕು ಮನಸ್ಸು ಮಾಡಿದ್ರೆ ನಾವು ಖಾಲಿ ಚೀಲ ತಂದಿದ್ದೀವಿ, ಅದು ತುಂಬಿಸ್ಬೇಕು ಸರ್. ನಾವು ನೀರು ಬದ್ರಂಗೆ ಈ ತಿಂಗಳು ಹೊಟ್ಟೆನಾರ ತುಂಬುತ್ತೆ. ಅಂದಾಗೆ ಇವತ್ತಿನ ಈ ಶ್ರಮನ ನಿಮ್ಮ ಎದುರುಗಡೆ ತಂದವರು ಪಾತ್ರದಲ್ಲಿ ವೀರಭದ್ರ, ಡಾಕ್ಟರ್ ಜಯಕೀರ್ತಿ, ಸೌಮ್ಯ ಜಯಕೀರ್ತಿ, ಗಿರೀಶ್, ಅಶ್ವಿನಿ, ಸೃಜನ್, ನಿಖಿಲ್, ಸ್ಕಂದಿನಿ, ಶ್ರೀಕಾಂತ್, ಆನಂದ್, ಕಿರಣ್ ಮತ್ತೆ ಯಮಧರ್ಮನ ಪಾತ್ರದಲ್ಲಿ ರೆಡ್ಡಿ ಮನೆಯಾದ ಸುಭಾಷ್ ಮತ್ತೆ ರಂಜನಿ, ಇವರೆಲ್ಲ ನನ್ನ ನಂಬಿ ಇಲ್ಲಿ ಬಂದಿದ್ದಾರೆ. ನನ್ನ ಹೆಸರು ನಿರೂಪಕರು ಆಗ್ಲೇ ಹೇಳಿದ್ದಾರೆ, ಮತ್ತೆ ನಾನು ಹೇಳೋದಿಲ್ಲ. ತಾಳ್ಮೆಯಿಂದ ಕೂತು ಕೇಳಿ ಪ್ರಶಂಸೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಆದರೆ ಇನ್ನೊಬ್ಬರ ಹೆಸರು ನಾನು ಇಲ್ಲಿ ಹೇಳಲೇಬೇಕು. ನಾವು ಒಂದಿಷ್ಟು ಗೀತೆಯನ್ನು ತಗೊಂಡೋಗಿ ಅವ್ರ ಕೈ ಕೊಟ್ಟಾಗ ಅವರು ಅದಕ್ಕೊಂದು ರಾಗ ಹಾಕಿ ತುಂಬಾ ಚೆನ್ನಾಗಿ ಹಾಡಿರುವಂತ ನಮ್ಮ ಸ್ನೇಹಿತ ಶ್ರೀಧರ್ ವೈಚ್ರಿ ಅವರಿಗೆ ಒಂದು ಧನ್ಯವಾದ. ಮತ್ತೊಮ್ಮೆ ಮುರಳೀಧರ ಮಸ್ವಾರ್ ಅವರ ಇಡೀ ತಂಡ